ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 16 ಹಾಗೆ ಜೂನ್ 15 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತೆ ಜಿಕೆ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ನೋಡೋಕೆ ಸಿಗ್ತವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಹಾಲಿ ಸಮಯದಲ್ಲಿ ಮೀನ್ಸ್ ಪ್ರಸ್ತುತ ಸಮಯದಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಯಾರು ಮಾರ್ಪಟ್ಟಿದ್ದಾರೆ ಅಂತ ಕೇಳಿದಾನೆ. ಸೊ ವಿಶ್ವದ ಮೊದಲ ಟ್ರಿಲಿಯನಿಯರ್ ವ್ಯಕ್ತಿ ಯಾರು ಅಂತ. ಓಕೆ, ಸೊ ಯಾರು? ಜೆಫ್ ಬೆಜೋಸ್ ಅವರು, ಎಲೋನ್ ಮಸ್ಕ್ ಅವರು, ಲ್ಯಾರಿ ಪೇಜ್ ಅವರು, ಹಾಗೆ ಈ ಒಂದು ಸರ್ಗೈ ಬ್ರಿನ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸೊ ಐ ಥಿಂಕ್ ಯಾರು ಸಹ ಇದಕ್ಕೆ ರಾಂಗ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಸೊ ಯಾವುದು ಅಂತಂದರೆ ಆಪ್ಷನ್ ಬಿ, ಎಲಾನ್ ಮಸ್ಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಟ್ವಿಟರ್ನ ಮಾಲೀಕರ ಯಾರು? ಎಲಾನ್ ಮಸ್ಕ್. ಸ್ಪೇಸ್ ಎಕ್ಸ್ನ ಮಾಲೀಕರ ಯಾರು? ಎಲಾನ್ ಮಸ್ಕ್. ಟೆಸ್ಲಾದ ಮಾಲೀಕರ ಯಾರು? ಎಲಾನ್ ಮಸ್ಕ್ ಅಂತ ಹೇಳ್ತೇವೆ, ಸರಿನಾ? ಸೊ ಹಾಗೆ ರೀಸೆಂಟ್ಲಿ ಇವರು ತಮ್ಮ ಶೇರ್ಗಳನ್ನು ಸಹ $132 ಪ್ರತಿ ಶೇರ್ಗೆ ಮಾರಾಟವನ್ನು ಸಹ ಇಟ್ಟಿದ್ರು. ಆ್ಯಂಡ್ ದೆನ್ ಅದು ಒಂದು ಡೇಗೆ $150 ಪರ್ ಶೇರ್ ಸಹ ಆಗಿತ್ತು. ಅದು ಸಹ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ, ಸರಿನಾ? ಸೊ ಅದು ಸಹ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ. ಬಟ್ ನಿಮಗೆ ಇವ್ರ ಬಗ್ಗೆ ಕೇಳತಕ್ಕಂತಹ ಚಾನ್ಸಸ್ ಏನಿರುತ್ತೆ ಅಂದರೆ, ಎಲಾನ್ ಮಸ್ಕ್ ಅವರು ಯಾವ ದೇಶದವರು? USA ದೇಶದವರಾಗಿದ್ದಾರೆ. ಇವರು ಯಾವ ಒಂದು ಕಂಪನಿಯ ಮಾಲೀಕತ್ವದ ಒಡೆತನವನ್ನು ಹೊಂದಿದ್ದಾರೆ ಅಂತ ಕೇಳಬಹುದು. ಸ್ಪೇಸ್ ಎಕ್ಸ್ ಸ್ಪೆಷಲಿ, ಆ್ಯಂಡ್ ದೆನ್ ಟೆಸ್ಲಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಎಕ್ಸ್ ಅಂತ ಹೇಳ್ತೀವಿ. ಎಕ್ಸ್ ಮೀನ್ಸ್ ಆಗಿನ ಟ್ವಿಟರ್, ಈಗಿನ ಎಕ್ಸ್ ಅಂತ ಹೇಳ್ತೇವೆ, ಸರಿನಾ? ಸೊ ಅದರ ಒಂದು ಮಾಲೀಕರಾಗಿದ್ದಾರೆ ಇವರು. ಯಾರು ಅಂದರೆ ಒಂದು ಎಲಾನ್ ಮಸ್ಕ್ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, 64 ಸ್ಥಳಗಳ ಮೂಲ ಹೆಸರುಗಳನ್ನು ಪುನಃ ಜಾರಿಗೊಳಿಸಲು ಯಾವ ರಾಜ್ಯ ಸರ್ಕಾರವು ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ. ಯಾವುದು? 64 ಸ್ಥಳಗಳ ಮೂಲ ಹೆಸರುಗಳನ್ನು ಪುನಃ ಜಾರಿಗೊಳಿಸಲು. ಸೊ ಮೀನ್ಸ್ ಅದು ಕಾಲಾನಂತರ ಏನೋ ಅದಕ್ಕೆ ಮಾರ್ಪಾಡಾಗಿರ್ಬೋದು ಹೆಸರುಗಳು. ಸೊ ಇವಾಗ ಮತ್ತೆ ಮೊದಲೇನಿತ್ತಲ್ವ ಹೆಸರು, ಸೊ ಆ ಒಂದು ಹೆಸರನ್ನು ನಾನು ಇಡ್ತೀನಿ ಅಂತ ತಗೊಂಡಿದ್ದಾರೆ ಇವಾಗ. ಸೊ ಆ ಒಂದು ಅನುಮೋದನೆ ಯಾವ ರಾಜ್ಯ ಸರ್ಕಾರ ನೀಡಿದೆ ಅಂತ? ಪಂಜಾಬ್, ರಾಜಸ್ಥಾನ, ಒಡಿಶಾ ಮತ್ತು ಈ ಒಂದು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಸೊ ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಒಡಿಶಾ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ಒಡಿಶಾ ರಾಜ್ಯ. ಸೊ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಈ ಒಂದು ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇದರ ಜೊತೆಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಈ ಒಂದು ಒಡಿಶಾದ ರಿಲೇಟೆಡ್. ಓಕೆ, ಸೊ ಏನು ಅಂತಂದರೆ ಈ ಕೆ ಜಿಯಿಂದ PG ವರೆಗೆ ಸಂಪೂರ್ಣವಾಗಿ ಉಚಿತ ಫ್ರೀ ಎಜುಕೇಷನ್ನ ಮಾಡಿರ್ತಕ್ಕಂಥ ನಮ್ಮ ಭಾರತದ ಮೊಟ್ಟ ಮೊದಲ ಹಾಗೂ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ಒಡಿಶಾ ಅಂತ ಹೇಳ್ತೀವಿ. KG ಅಂದರೆ ಏನು? ಕಿಂಡರ್ ಗಾರ್ಡನ್ ಅಂತ ಹೇಳ್ತೀವಲ್ವ, ಮೀನ್ಸ್ LKG UKG, ಲೋವರ್ ಕಿಂಡರ್ ಗಾರ್ಡನ್, ಅಪ್ಪರ್ ಕಿಂಡರ್ ಗಾರ್ಡನ್ ಟು PG. ಓಕೆ, ಸೊ ಪೋಸ್ಟ್ ಗ್ರ್ಯಾಜುಯೇಟ್. ಸೊ ಅಲ್ಲಿವರೆಗೆ ಈ ಫ್ರೀಯಾಗಿ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇರತಕ್ಕಂಥ ಪ್ರಸ್ತುತ ರಾಜ್ಯ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಒಡಿಶಾ. ಇದರ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ ಬರೋ ಚಾನ್ಸಸ್ ಸಾಕಷ್ಟಿದೆ. ಸೊ ಇದಕ್ಕೆ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಫಿಕ್ಸ್ ಕ್ವಶನ್. ನೋಡಿ, ನಿಮಗೆ ಫಿಕ್ಸ್ 100% ಎಕ್ಸಾಮಿಗೆ ಬರ್ತಕ್ಕಂಥ ಕ್ವಶನ್. ಸೊ ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು KG ಟು PG. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಅದನ್ನು ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟಿರುತ್ತೆ. ಆಲ್ಮೋಸ್ಟ್ ಆ ರೀತಿ ಕ್ವಶನ್ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಗೆಸ್ ಮಾಡಿ ಐಡಿಯಾ ಹಾಕೋದು ಯಾವುದು ಅಂತಂದರೆ ಈ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಕೇರಳವನ್ನು ನಾವು ಹಾಕ್ತೀವಿ ಆನ್ಸರ್. ಓಕೆ, ಎಲ್ಲರೂ ಸೇರಿದ ಹೇಳ್ತಿದ್ದೇನೆ, ಕೇರಳ ಹಾಕ್ತಾರೆ ಎಲ್ಲರೂ ಸಹ, ಬಟ್ ಕೇರಳ ಅಲ್ಲ. ಓಕೆ, ಇದರ ಬದಲಾಗಿ ಒಡಿಶಾ ಅಂತ ಹೇಳ್ತೇವೆ. ಸೊ ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ರೀಸೆಂಟ್ಲಿ ಈ ಒಂದು ಉಲ್ಲಾಸ್ ಸ್ಕೀಮ್ ಅಡಿಯಲ್ಲಿ ಯಾವ ರಾಜ್ಯ ಸಂಪೂರ್ಣವಾಗಿ ಸಾಕ್ಷರತೆಯನ್ನು ಪಡೆದುಕೊಂಡಿದೆ ಹೇಳ್ಬೋದಾ? ಯಾವ ರಾಜ್ಯವಾಗಿದೆ? ಸೊ ನಿಮಗೆ ಮೊದಲ ಒಂದು 4 ರಾಜ್ಯ ಹೇಳ. ಸೊ ನೀವು 5ನೇದೊಂದು ಹೋಮ್ವರ್ಕ್ ತೊಗೊಂಡು ಇದಕ್ಕೆ ಕಾಮೆಂಟ್ ಮಾಡ್ತೀರಾ. ಸೊ ಮೊದಲನೇ ರಾಜ್ಯ ಯಾವುದು ಅಂತಂದರೆ ಮಿಜೋರಾಮ್ ಅಂತ ಹೇಳ್ತೀವಿ. 2ನೇ ರಾಜ್ಯ ಗೋವಾ. 3ನೇ ರಾಜ್ಯ ಯಾವುದು ಅಂತಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ತ್ರಿಪುರಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹಿಮಾಚಲ ಪ್ರದೇಶ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಗೊತ್ತಿರ್ಬೋದು ಲಡಾಖ್ ಸಹ ಆಗಿದೆ. ಆ್ಯಂಡ್ ದೆನ್ ಇದನ್ನ ಹೊರತಾಗಿ ಮತ್ತೆ ಯಾವುದಾದ್ರೂ ಇದೆಯಾ ಅಥವಾ ಇವುಗಳೇ ಇಷ್ಟೇನಾ ಅಂತ? ಓಕೆ, ಇದನ್ನು ಒಂದು ಕಾಮೆಂಟ್ ಮಾಡಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದಾನೆ. ಸರ್, ಸ್ಯಾಂಡ್ ಮಾಸ್ಟರ್ ಅಂತಂದರೆ ಒಬ್ಬರೇ ನಮಗೆ ನೆನಪು ಬರೋದು. ಯಾರು ನೆನಪು ಬರ್ತಾರೆ ನಿಮಗೆ? ಸುದರ್ಶನ್ ಪಟ್ನಾಯಕ್ ಅವರು. ಯಾವ ರಾಜ್ಯದವರು? ಒಡಿಶಾ ರಾಜ್ಯದವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2026-27 ಯಾವುದು 2026-27 ಸೆನ್ಸಸ್ನ ಅಧಿಕೃತ ರಾಯಭಾರಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಅಗೇನಾಗಿ ಹೇಳಬೇಕಾಗತ್ತೆ ಯಾರು? ಸರ್, ದ್ಯಾಟ್ ಈಸ್ ಸುದರ್ಶನ್ ಪಟ್ನಾಯಕ್ ಜಿ ಅಂತ. ಓಕೆ, ಯಾರು? ಈ ಒಂದು ಸುದರ್ಶನ್ ಪಟ್ನಾಯಕ್ ಅವರಾಗಿದ್ದಾರೆ ಅಂತ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವೈಭವ್ ಅರೋರಾ ಐ ಥಿಂಕ್ ಇನ್ನು IPL ಅಲ್ಲಿದ್ದಾರಲ್ವಾ. ಅಂದರೆ ನೆಕ್ಸ್ಟ್ ಶಿವೇಶ್ ಚೌಹಾಣ್ ಅವರು, ಅತುಲ್ ಚೌಧರಿ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇವರು ಯಾರು ಸಹ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವುದು ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾರು? ಸುದರ್ಶನ್ ಪಟ್ನಾಯಕ್ ಅವರು. ಓಕೆ, ಇವರನ್ನು ನಾವು ಸ್ಯಾಂಡ್ ಮಾಸ್ಟರ್ ಅಂತ ಕರಿತೀವಿ. ಸೊ ನಮ್ಮ ಭಾರತದ ಒಡಿಶಾ ರಾಜ್ಯದವರಾಗಿದ್ದಾರೆ. ಸೊ ಇವರಿಗೆ ಈ ಒಂದು ಪ್ರಶಸ್ತಿ ನೀಡಿ ರೀಸೆಂಟ್ಲಿ ಗೌರವಿಸಲಾಗಿದೆ.
ಇದನ್ನು ಗೆದ್ದಿದ್ದಾರೆ ಅವರು, ಪ್ರಶಸ್ತಿ ಅಲ್ಲ, ಇದನ್ನು ವಿನ್ ಆಗಿದ್ದಾರೆ. ಯಾವುದು ಈ ಒಂದು ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಅಂತ ಹೇಳ್ತೇವೆ. ಓಕೆ, ಅಂದರೆ ನೆಕ್ಸ್ಟ್ ಇವರು ಯಾವ ಒಂದು ಕಲಾಕೃತಿಯನ್ನು ಅಲ್ಲಿ ಮೆರೆದಿದ್ದಕ್ಕಾಗಿ ಅಂತ ಕೇಳ್ಬೋದು ನಿಮಗೆ. ಶಿವ, ಓಕೆ, ಪರಮಶಿವ ಅಂತ ಹೇಳ್ತೀವಲ್ವಾ, ಇಲ್ಲ ಅಂತಂದರೆ ಈ ಗಂಗೆಯನ್ನು ತಲೆ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಶಿವ ಅಂತ ಏನು ಹೇಳ್ತೀವಲ್ವ, ಸೊ ಆ ರೀತಿಯ ಒಂದು ಸ್ಯಾಂಡಿಂದ ಒಂದು ಆರ್ಟ್ನ ಮಾಡಿ ಇವರು ಈ ಒಂದು ಕಪ್ನ ಗೆದ್ದಿದ್ದಾರೆ. ಓಕೆ, ಅದನ್ನು ಸಹ ನಿಮಗೆ ಗೊತ್ತಿರಲಿ, ಅದು ನಿಮಗೆ ಕೇಳೋ ಚಾನ್ಸಸ್ ಸಹ ಇರಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಓಕೆ, ಸೊ ಮುಂದಿನ ಸೇನಾ ಮುಖ್ಯಸ್ಥರು, ಓಕೆ, ಯಾರಿರಬಹುದು? ಮುಂದಿನ ಚೀಫ್ ಆಫ್ ಆರ್ಮಿ ಸ್ಟಾಫ್, CDS ಅಲ್ಲ, ಬದಲಾಗಿ CAS ಅಂತ ಹೇಳ್ಬೋದು, ಮೀನ್ಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್. ಯಾರಾಗಿರ್ಬೋದು ಮುಂದಿನವರು? ಯಾರು ಅಂದರೆ ಧೀರಜ್ ಸೇಠ್ ಅವರು, ರಾಜ್ವೀರ್ ಸಿಂಗ್ ಅವರು, ಅಶೋಕ್ ರಾಣಾ ಅವರು, NS ಸುಬ್ರಹ್ಮಣ್ಯ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಕರೆಂಟ್ ಇರ್ತಕ್ಕಂತಹ ವ್ಯಕ್ತಿ ಯಾರು, ಕರೆಂಟ್ ಇರ್ತಕ್ಕಂತಹ ಈ ಸೇನಾ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ, ಓಕೆ, ಸೊ ಅವಾಗ ಉಪೇಂದ್ರ ದ್ವಿವೇದಿ ಅಂತ ಹೇಳಬೇಕಾಗುತ್ತೆ. ಯಾರು? ಈ ಒಂದು ಉಪೇಂದ್ರ ದ್ವಿವೇದಿ ಅವರು ಅಲ್ವಾ. ಸೊ ಇವ್ರದ್ದು ಕಾರ್ಯ ಮೀನ್ಸ್ ಇವರ ಒಂದು ಟೆನ್ಯೂರ್ ಮುಗೀತದೆ. ಯಾವಾಗ ಮುಗೀತದೆ? June 30ಗೆ ಮುಗೀತದೆ. ಈ ತಿಂಗಳ 30ನೇ ತಾರೀಕಿಗೆ ಇವ್ರದ್ದು ಮುಗೀತದೆ. ಸೊ ಹಾಗಾದರೆ June 13 ನಂತರ ಯಾರು ಈ ಒಂದು ಹುದ್ದೆಗೆ ಭರ್ತಿ ಆಗಲಿದ್ದಾರೆ ಅಂತ. ಸೊ ಯಾರಿರ್ಬೋದು ಅವರು? ಯಾರು ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಧೀರಜ್ ಸೇಠ್ ಅವರು ಅಂತ ಹೇಳಿದ್ವಿ. ಯಾರು? ಈ ಒಂದು ಧೀರಜ್ ಸೇಠ್ ಅವರು, ನೆನ್ಪಿಟ್ಕೊಳ್ಳಿ, ಧೀರಜ್ ಸೇಠ್ ಅವರು. ಸೊ ರೀಸೆಂಟಾಗಿ ಒಂದು ಸೇನೆಯಲ್ಲಿ ಬಹಳ ಚೇಂಜಸ್ ಆಗ್ತಾ ಇದೆ. ಓಕೆ, ಸೊ ಚೇಂಜಸ್ ಮೀನ್ಸ್ ಏನು ಹೊಸದಾಗಿ ಅಂತಲ್ಲ, ಬಟ್ ಇವಾಗ ಹಳೇದವ್ರು ಹೋಗ್ತಾ ಇದ್ದಾರೆ, ಹೊಸದಾಗಿ ಬರ್ತಾ ಇದ್ದಾರೆ. ಓಕೆ, ಲೈಕ್ ದಟ್ ಹಾಗಾಗ್ತಿದೆ. ಸೊ ಇವಾಗ ಈ ಆರ್ಮಿ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ, ಪ್ರಸ್ತುತ ಈ ಉಪೇಂದ್ರ ದ್ವಿವೇದಿ ಅವ್ರ ನಂತರ ಬರ್ತಕ್ಕಂಥವ್ರು ಯಾರು? ಧೀರಜ್ ಸೇಠ್ ಅವರು. ಆ್ಯಂಡ್ ದೆನ್ ಇಲ್ಲಿವರೆಗೆ ಇರ್ತಕ್ಕಂಥ CDS ಯಾರಾಗಿದ್ರು? ಯಾರು? ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ರು ಅಂದರೆ ಸರ್, ದ್ಯಾಟ್ ಈಸ್ ಒಂದು 2ನೇ CDS ಆಗಿರ್ತಕ್ಕಂಥ ಅನಿಲ್ ಚೌಹಾಣ್ ಅವರು ಅಲ್ವಾ. ಸೊ ಎರಡನೇದವರಾಗಿರ್ತಕ್ಕಂಥ ಅನಿಲ್ ಚೌಹಾಣ್ ಅವರು. ಹಾಗಾದರೆ 3ನೇದವ್ರು ಇವಾಗ ಚೇಂಜ್ ಆಗಿದ್ದಾರೆ. ಯಾರು ಅಂದರೆ NS ರಾಜಾ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಯಾರು? ಈ ಒಂದು NS ರಾಜಾ ಸುಬ್ರಹ್ಮಣ್ಯನ್ ಅವರು 3ನೇ CDS ಆಗಿದ್ದಾರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಗೊತ್ತಿರಬಹುದು, ಯಾವುದು ಅಂತಂದರೆ ಈ ನೇವಿಯ ಮುಖ್ಯಸ್ಥರು ಯಾರಾಗಿದ್ರು ಇಲ್ಲಿವರೆಗೆ? ಸರ್, ದಿನೇಶ್ ಅವರು ಆಗಿದ್ರು ಅಲ್ವಾ. ಸೊ ದಿನೇಶ್ ಅವರು ಇವಾಗ ಹೋಗಿದ್ದಾರೆ. ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ, ನಮ್ಮ ಬೆಂಗಳೂರಿನ, ನಮ್ಮ ಕರ್ನಾಟಕ ಮೂಲದ, ಹಾಗೆ ನಮ್ಮ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಯಾಗಿರ್ತಕ್ಕಂಥ ದ್ಯಾಟ್ ಈಸ್ ಈ ಕೃಷ್ಣ ಸ್ವಾಮಿನಾಥನ್ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ನಮ್ಮ ಕರ್ನಾಟಕಕ್ಕೆ ಇವರು ರಿಲೇಟೆಡ್ ಇದ್ದಾರೆ. ಯಾರು? ಕೃಷ್ಣ ಸ್ವಾಮಿನಾಥನ್ ಅವರು. ಸ್ಪೆಷಲಿ ಯಾವುದು ಅಂದರೆ ಈ ಸೈನಿಕ್ ಸ್ಕೂಲ್ ಅಂತ ಏನು ಹೇಳ್ತೀವಲ್ವ, ಆ ಒಂದು ಸೈನಿಕ್ ಸ್ಕೂಲಲ್ಲಿ ಕಲ್ತಿದ್ದಾರೆ, ಸ್ಪೆಷಲಿ ಇನ್ ಬಿಜಾಪುರ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೈನಿಕ್ ಸ್ಕೂಲ್ಗಳಿದ್ದಾವೆ ಇವಾಗ ಪ್ರಸ್ತುತ ಅಂತಂದರೆ? 2 ಸೈನಿಕ್ ಸ್ಕೂಲ್ಗಳಿದ್ದಾವೆ. ಆ್ಯಂಡ್ ದೆನ್ ಪ್ರಪೋಸ್ ಆಗಿದ್ದಾವೆ ಇನ್ನೂ 3 ಸೈನಿಕ್ ಸ್ಕೂಲ್ಗಳಾಗಬೇಕು ರಾಯಚೂರದಲ್ಲಿ, ಆ್ಯಂಡ್ ದೆನ್ ಮತ್ತೆ ಇಲ್ಲಿ ಬೆಳಗಾವಿಯಲ್ಲಿ ಅಂತ ಆಗ್ತಾ ಇದೆ. ಓಕೆ, ಆ್ಯಂಡ್ ದೆನ್ ಕೋಲಾರದಲ್ಲಿ ಅಂತ. ಬಟ್ ಕರೆಂಟ್ಲಿ ಇರ್ತಕ್ಕಂಥದ್ದು ಯಾವುದ್ಯಾವುದು? ಒಂದು ಕೊಡಗುದಲ್ಲಿದೆ, ಆ್ಯಂಡ್ ದೆನ್ ಇನ್ನೊಂದು ಎಲ್ಲಿ ಅಂದರೆ ಬಿಜಾಪುರದಲ್ಲಿ ಕಂಡುಬರುತ್ತೆ. ಓಕೆ, ಒಂದು ಕೊಡಗು ಆ್ಯಂಡ್ ದೆನ್ ಇನ್ನೊಂದು ಬಿಜಾಪುರ ಅಂತ ಹೇಳ್ತೀವಿ. ಸೊ ಈ ಒಂದು ಸೈನಿಕ್ ಶಾಲೆಗಳು ಯಾವಾಗ ಆರಂಭವಾದವು ಗೊತ್ತಿರಬೇಕಲ್ಲ ನಿಮಗೆ? 1961 ಸರ್. ಇದನ್ನ ಯಾಕೆ ಹೇಳ್ತಿದ್ದೀರಾ ಸರ್? ಇದನ್ನು ಎಲ್ಲಿಂದ ಲಿಂಕು ಅಂತ. ಲಾಸ್ಟ್ ಇಯರ್ RRB NTPC CBT 2 ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ ನಿಮಗೆ. ಏಕಲವ್ಯ ಸ್ಕೂಲ್ಗಳು, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಮುರಾರ್ಜಿ ಸ್ಕೂಲ್ಗಳಾಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಟ್ರೈಬಲ್ ಸ್ಕೂಲ್ಗಳು ಏನು ಬರುತ್ತಲ್ಲ ಆ ಸ್ಕೂಲ್ಗಳು, ಮತ್ತು ಈ ಸೈನಿಕ್ ಸ್ಕೂಲ್ಗಳು ಯಾವಾಗ ಆರಂಭ ಆಗಿರುತ್ತೆ, ಏನು ಅಂತ ಗೊತ್ತಿರಬೇಕು ನಿಮಗೆ. ಸೊ ನಮ್ಮ ಕರ್ನಾಟಕದಲ್ಲಿ ಆದರ್ಶ ವಿದ್ಯಾಲಯಗಳು ಸಹ ಇದ್ದಾವೆ. ಸೊ ಯಾವಾಗ ಆರಂಭ ಆಗಿದ್ದಾವೆ ಆದರ್ಶ ಸ್ಕೂಲ್ಗಳು ಗೊತ್ತಿದೆಯಾ? 2009ರಲ್ಲಿ ಆರಂಭ ಆಗಿದ್ದಾವೆ. 2010ರಲ್ಲಿ ಕಾರ್ಯಾಚರಣೆಗೆ ಬರ್ತವೆ, ಮೀನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ವಾ. ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರುಕಟ್ಟೆಯಾಗಿರುವ ದೇಶ ಯಾವುದು ಅಂತ ಕೇಳಿದಾನೆ. ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರುಕಟ್ಟೆಯಾಗಿರ್ತಕ್ಕಂತಹ ದೇಶ ಯಾವುದು ಅಂತ. ಸೊ ಈ ರೀತಿ 3ನೇದು 4ನೇದು ಏನಾದರೂ ಬಂತು ಅಂದರೆ ಅಲ್ಲಿ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಭಾರತವೇ ಆಗಿರುತ್ತೆ. ಯಾಕೆ? ಇವಾಗ 3ನೇದು ಎಷ್ಟೋ ಕಡೆ ಯಾವುದೋ ಒಂದು ವಿಭಾಗಗಳಲ್ಲಿ, ಯಾವುದೋ ಒಂದು ಕ್ಷೇತ್ರಗಳಲ್ಲಿ 3ನೇದು ಸಾಕಷ್ಟು ದೇಶಗಳಿದ್ದಾವೆ ಅಲ್ವಾ. ಸೊ ಕೇಳಿದ್ರೆ ಒಂದು ಫಸ್ಟ್ ಅಂತ ಕೇಳಿದ್ರೆ ಅದು ನಮ್ಮ ಇಂಡಿಯಾ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರು ದೇಶ ಆಗಿರ್ಬೋದು ಅಂತ 50-50 ಚಾನ್ಸಸ್ ಇರುತ್ತೆ ಅಲ್ಲಿ. ಓಕೆ, ಸಾರಿ 50-50 ಅಲ್ಲ, 25-25 ಚಾನ್ಸಸ್ ಇರುತ್ತೆ ಅಲ್ಲಿ. ಬಟ್ ಈ ರೀತಿ 3ನೇದು ಯಾವುದಿದೆ, 10ನೇದು ಯಾವುದಿದೆ, 12ನೇದು ಯಾವುದಿದೆ ಅಂತ ಈ ರೀತಿ ಆ ಕ್ರಾಸ್ ನಂಬರ್ಗಳನ್ನು ನಿಮಗೆ ಕೇಳ್ದ ಅಂದರೆ ಅವಾಗ 99% ಆನ್ಸರ್ ಯಾವುದಾಗಿರುತ್ತೆ ಅಂದರೆ ನಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಸರೇ ಆಗಿರುತ್ತೆ, ದ್ಯಾಟ್ ಈಸ್ ಭಾರತ ಅಂತ ಹೇಳ್ತೇವೆ. ಓಕೆ, ಸೊ ಈ ರೀತಿ ಕೆಲವೊಂದು ಟ್ರಿಕ್ಗಳಿಂದ ನೀವು ಆನ್ಸರ್ನ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೋಲಾರ್ 1 ಎಂಬ ಮೊದಲ ಪೂರ್ಣಾವಧಿಯ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣಾ ಉಪಗ್ರಹವನ್ನು ಯಾವ ದೇಶವು ಸಕ್ರಿಯಗೊಳಿಸಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ಸೋಲಾರ್ ಅಂತಕ್ಕಂತಹ ಒಂದು ಮೊದಲ ಪೂರ್ಣಾವಧಿಯ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣಾ ಉಪಗ್ರಹ ಯಾವ ದೇಶ ಸಕ್ರಿಯಗೊಳಿಸಿದೆ ಅಂತ? ಯಾವ ದೇಶ ಆಗಿರ್ಬೋದು ಅದು ಹೇಳ್ಬೋದಾ? ಯಾವ ದೇಶ? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಅಮೇರಿಕಾ ಅಂತ ಹೇಳ್ತೇವೆ. ಯಾವ ದೇಶ? ಒಂದು ಅಮೇರಿಕಾ ಅಂತ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಹಾಗೆ ಒಂದು ಸೋಲಾರ್ ರಿಲೇಟೆಡ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ. ಏನು ಅಂತಂದರೆ ಅತಿ ಹೆಚ್ಚು ಸೋಲಾರ್ನಿಂದ ಈ ವಿದ್ಯುತ್ ಶಕ್ತಿಯನ್ನು ಪಡಿತಾ ಇರತಕ್ಕಂಥ ದೇಶಗಳು ಯಾವ್ದು ಟಾಪ್ 3 ಅಂತ ನಿಮಗೆ ಕೇಳ್ತಾನೆ. ಸೊ ಅವಾಗ ನೀವು ಏನಂತ ಹೇಳಬೇಕಾಗಿದೆ ಸರ್? ಫಸ್ಟ್ ಏನಿದೆ, ಚೀನಾ ಇದೆ.
ಸೊ ಅದನ್ನು ಬೀಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಜಾಸ್ತಿ ಅದೆಲ್ಲ ಸೋಲಾರ್ ಪ್ಯಾನಲ್ಗಳನ್ನು ಹೊಂದಿದೆ. ಸೆಕೆಂಡ್ ಯಾವುದಿತ್ತು ಇಲ್ಲಿವರೆಗೆ ಅಂದರೆ ಅಮೇರಿಕಾ ಇತ್ತು, ಬಟ್ ಅದನ್ನು ನಾವು ಸರ್ಪ್ಲಸ್ ಮಾಡಿ ಏನು ಮಾಡಿದ್ದೀವಿ ಅಂದರೆ ನಾವು ಇಂಡಿಯಾದವರು ಸೆಕೆಂಡ್ ಬಂದಿದ್ವಿ. ಥರ್ಡ್ಗೆ ಯಾರಿಗೆ ಥರ್ಡ್ ಕ್ಲಾಸ್ ಯಾರಿದ್ದಾರೆ ಅಂದರೆ ಇವಾಗ US ಅವರು ಇದ್ದಾರೆ ನೋಡಿ. ಓಕೆ, ಸೊ ಯಾವುದರಲ್ಲಿ ಒಂದು ಸೋಲಾರ್ನಿಂದ ವಿದ್ಯುತ್ ಶಕ್ತಿ ಪಡೆಯುವಂಥ ದೇಶಗಳಲ್ಲಿ. ಓಕೆ, ಸೊ ಅತಿ ಹೆಚ್ಚು ಸೋಲಾರ್ ಎನರ್ಜಿ ಯಾವ ದೇಶದಲ್ಲಿ? ಚೀನಾದಲ್ಲಿ. ಸೆಕೆಂಡ್ ಹೈಯೆಸ್ಟ್ ಯಾವುದು ಇಂಡಿಯಾದಲ್ಲಿ. ಥರ್ಡ್ ಹೈಯೆಸ್ಟ್ ಯಾವುದು ಅಂದರೆ ಒಂದು USA ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ಆಲ್ಮೋಸ್ಟ್ ಚೀನಾ ಎಲ್ಲಿ ಫಸ್ಟ್ ಇರುತ್ತಲ್ವ, ಆಲ್ಮೋಸ್ಟ್ ನಮ್ಮ ಇಂಡಿಯಾಲಿ ಸೆಕೆಂಡ್ ಇರುತ್ತೆ. ದಿಸ್ ಇಸ್ ದ ಒಂದು ಸಿಂಪಲ್ ಒಂದು ಲಾಜಿಕ್ ಅಂತ ಹೇಳ್ಬೋದು. ಸೊ ಈ ಒಂದು ಭತ್ತ ಬೆಳೀತಕ್ಕಂಥ ಒಂದು ದೇಶಗಳಲ್ಲಿ ಯಾವ ದೇಶ ಮೊದಲ ಸ್ಥಾನ ಇದೆ? ಇಂಡಿಯಾ ಫಸ್ಟ್ ಇದೆ. ಸೆಕೆಂಡ್ ಯಾವುದಿದೆ? ಚೀನಾ ಇದೆ. ಗೋಧಿ ಬೆಳೀತಕ್ಕಂಥ ಸ್ಥಾನಗಳಲ್ಲಿ ಈ ಮೊದಲ ದೇಶ ಯಾವುದಿದೆ? ಚೀನಾ ಫಸ್ಟ್ ಇದೆ. ಸೆಕೆಂಡ್ ಇಂಡಿಯಾ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳಲ್ಲಿ ಮೊದಲ ಯಾವ ದೇಶ ಇದೆ ಸರ್? ಇಂಡಿಯಾ ಇದೆ. ಸೆಕೆಂಡ್ ಯಾವುದಿದೆ? ಚೀನಾ ಕಂಡುಬರುತ್ತೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಚ್ಲಿ ಏನಂತ ಹೇಳ್ತೀವಿ? ಫಿಶ್ ಅಂತ ಹೇಳ್ತೀವಿ, ಮೀನು ಅಂತ ಹೇಳ್ತೀವಿ. ಸೊ ಅದರಲ್ಲೂ ಸಹ ನೀವು ನೋಡ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಂಕರ್ ಎಂಬ ಮಾನವೀಯ ಮಿದುಳುಕಾಂಡದ ವಿಶ್ವದ ಅತ್ಯಂತ ವಿವರವಾದ 3D ಅಟ್ಲಾಸ್ ಅನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ ಅಂತ ಕೇಳಿದಾನೆ. ಆ್ಯಂಕರ್ ಅಂತಕ್ಕಂಥದ್ದು ಏನಾಗಿದೆ? ಆ್ಯಂಕರ್ ಅಂತಕ್ಕಂಥದ್ದು ಹಡಗಿ ಹಾಕ್ತಾರಲ್ಲ ಆ್ಯಂಕರ್, ಆ ಆ್ಯಂಕರ್ ಅಲ್ಲ ಇದೊಂದು ಆ್ಯಂಕರ್ ಅಂತಕ್ಕಂಥದ್ದು ಮಾನವ ಮಿದುಳುಕಾಂಡದ ವಿಶ್ವದ ಅತ್ಯಂತ ವಿವರವಾಗಿರ್ತಕ್ಕಂಥ 3D ಅಟ್ಲಾಸ್ ಆಗಿದೆ ಇದು. ಸೊ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ ಇವಾಗ. ಸೊ ಯಾವುದಾಗಿರ್ಬೋದು ಇದಕ್ಕೆ ಹೇಳ್ಬೋದಾ ಸರ್? ಆಪ್ಷನ್ಸ್ ಕೊಡಿ. ಆಪ್ಷನ್ಸ್ ಏನು ನೋಡ್ತೀರಾ? ಆಪ್ಷನ್ಸ್ ತಗೊಳ್ಳಿ. IIT ದೆಹಲಿ, ಕಾನ್ಪುರ್, ಮದ್ರಾಸ್ ಮತ್ತು ರೂರ್ಕಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ನಮ್ಮ ಕರ್ನಾಟಕದವರು ನಿಯರ್ ಬೈ ಆಗೋದು ಯಾವುದು ಅಂದರೆ ಮದ್ರಾಸ್ ಆಗುತ್ತೆ. ಸೊ ಆಪ್ಷನ್ ಸಿ, ನಾನು ಮದ್ರಾಸ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ? ಹೌದು, ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಮೆದುಳು ಯಾರ ಹತ್ರ ಜಾಸ್ತಿ ಇದೆ? ನಾರ್ತ್ ಅವ್ರ ಹತ್ರ ಜಾಸ್ತಿ ಇದೆಯಾ, ಸೌತ್ ಅವ್ರ ಹತ್ರ ಜಾಸ್ತಿ ಇದೆಯಾ ಅಂತ ಕೇಳಿದ್ರೆ ಸರ್ ಸೌತ್ ಅವ್ರ ಹತ್ರನೇ ಜಾಸ್ತಿ ಇದೆ. ಸೊ ಅದಕ್ಕೆ ಇಲ್ಲಿ ಪಕ್ಷಗಳು ವೆರೈಟಿಯಾಗಿ ಅಂದರೆ ಲೋಕಲ್ ಪಾರ್ಟಿಗಳು ಬರ್ತವೆ. ಸೊ ಅಲ್ಲಿ ಲೋಕಲ್ ಪಾರ್ಟಿಗಳು ಬರಲ್ಲ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಏನಾದರೂ ಒಂದು ಸಟೈರಲ್ ಆಗಿ ಆ್ಯಂಡ್ ನೆಕ್ಸ್ಟ್ ಸರ್ಕಾಸಿಸಮ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂತ ಹೇಳ್ತೀವಿ? ಈ ಒಂದು ಮದ್ರಾಸ್ ಅಂತ ಹೇಳ್ತೀವಿ, IIT ಮದ್ರಾಸ್. ಆ್ಯಂಡ್ ನಿಮ್ಗೆ ಇಲ್ಲಿ ಒಂದು ಸಹ ನಿಮ್ಗೆ ಹೇಳ್ತೀನಿ ಎಕ್ಸಾಮ್ ಒಂದು ಟಿಪ್ ಏನು ಅಂತಂದರೆ 80% ನಿಮ್ಮ ಆನ್ಸರ್ IIT ಮದ್ರಾಸೇ ಆಗಿರುತ್ತೆ. 80%. ಓಕೆ, ಬೇರೆ ಬೇರೆ ನಿಮ್ಗೆ ಆಗಬಹುದು. ಯಾವುದು IIT ದೆಹಲಿ ಆಗಿರಲಿ, IIT ರೂರ್ಕಿ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ IIT ಈ ಮುಂಬೈ ಆಗಿರಲಿ, ಬಾಂಬೆ ಅಂತ ಹೇಳ್ತೀವಿ, ಅದು ಆಗೋ ಚಾನ್ಸಸ್ ನಿಮಗೆ ಒಂದು 20%. ಬಟ್ ಇಲ್ಲಿವರೆಗೆ ಬಂದಿರತಕ್ಕಂತಹ ಕೇಳಿರ್ತಕ್ಕಂತಹ IIT ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ನಿಮಗೆ 80% ಯಾವುದ್ರ ಮೇಲೆ ಕೇಳಿದ್ದಾನೆ ಅಂದರೆ ಮದ್ರಾಸ್ ಮೇಲೇ ಕೇಳಿದ್ದಾನೆ. ಆ್ಯಂಡ್ ದೆನ್ ಅವರಷ್ಟು ಒಂದು ಹೊಸದಾಗಿ ಏನಂತ ಹೇಳ್ಬೋದು ಕಂಡು ಹಿಡಿಯೋದನ್ನು ಜಾಸ್ತಿ ಮಾಡ್ತಿರ್ತಾರೆ. ಓಕೆ, ಸೊ ಯಾರು ಈ ಒಂದು IIT ಮದ್ರಾಸ್ ಅವರು. IIT ಮದ್ರಾಸ್ ಎಲ್ಲಿ ಸರ್? ಇದೆ ನಮ್ಮ ತಮಿಳ್ನಾಡು ಅಂತ ಹೇಳ್ತೀವಿ, ತಮಿಳ್ನಾಡಲ್ಲಿ ಕಂಡು ಬರುತ್ತೆ ಮದ್ರಾಸ್. ಸೊ ಈ ಒಂದು ಚೆನ್ನೈನ ಹಳೆಯ ಹೆಸರು ಮದ್ರಾಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮದ್ರಾಸ್ ಅಂತಕ್ಕಂಥದ್ದು ಚೆನ್ನೈಯಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು ಯಾವ ವರ್ಷ ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಿರೋ ಸರ್ 1995 ಅದು ಮರುನಾಮಕರಣ ಆಗಿದೆ ಅಂತ. ಈ ಮದ್ರಾಸ್ ರಾಜ್ಯ ಅಂತಕ್ಕಂಥದ್ದು ತಮಿಳ್ನಾಡು ಆಗಿ ಬದಲಾವಣೆ ಆಗಿರುತ್ತೆ ಯಾವಾಗ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಿರ್ತಕ್ಕಂಥ 1969 ಅಂತ. ಕನ್ಫ್ಯೂಷನ್ ಇಲ್ಲ ಅಲ್ವಾ? ಇವಾಗ ಕನ್ಫ್ಯೂಷನ್ ಇಟ್ಕೊಳ್ಬೇಡಿ, ಕ್ವಶನ್ ಬರಬಹುದು. ಓಕೆ, ಯಾಕೆಂದರೆ ಇಲ್ಲಿವರೆಗೂ ಸಾಕಷ್ಟು ಬಾರಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರಿ ಸಂಸ್ಥೆಗಳಲ್ಲಿನ ಕಿಂಡರ್ ಗಾರ್ಡನ್ನಿಂದ ಸ್ನಾತಕೋತ್ತರ ಮಟ್ಟದವರೆಗೆ ಉಚಿತ ಶಿಕ್ಷಣವನ್ನು ನೀಡುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಘೋಷಿಸಿದೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಕೋಸ್ಟಲನ್ನು ಹೊಂದಿರತಕ್ಕಂತಹ ಒಡಿಶಾ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ DRDO ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ ಕಾಂಪ್ಲೆಕ್ಸ್, ಯಾವುದು ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ ಕಾಂಪ್ಲೆಕ್ಸ್, ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ ಕಾಂಪ್ಲೆಕ್ಸ್ AWSC. ಬಿಕಾಸ್ ಯಾಕಂದರೆ ಕೆಲವೊಂದು ಸರಿ ನಾವು ಹೀಗೆ ಓದ್ಕೊಂಡಿರ್ತೀವಿ, ಅಲ್ಲಿ AWSC ಅಂತ ಕೇಳಿದಾಗ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಓಕೆ, ಸೊ ಈ ಒಂದು AWSC ಅನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ಯಾರು? ರಕ್ಷಣಾ ಸಚಿವ. ಎಲ್ಲಿ ಉದ್ಘಾಟನೆ ಮಾಡಿರ್ಬೋದು ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಈ ಒಂದು ನವದೆಹಲಿ, ಸೂರತ್, ಹೈದರಾಬಾದ್ ಮತ್ತು ಅಗರ್ತಲಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಯಾವುದು ಸರ್? ಈ ಹೈದರಾಬಾದ್ ಅಂತ ಹೇಳ್ತೀವಿ. ಯಾವುದೇ ಒಂದು ಹೈದರಾಬಾದ್. ಬಟ್ ನಿಮಗೆ ಗೊತ್ತಿರಲಿ DRDO ಅಂತ ಏನಾದರೂ ಕೊಟ್ಟು ಫಸ್ಟ್ ಆಪ್ಷನ್ನೇ ಈ ಚಾಂಡೀಪುರ ಇಲ್ಲಾಂದರೆ ಒಡಿಶಾ ಅಂತ ಕೊಟ್ಟರೆ ಒಡಿಶಾ ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಬಟ್ ಇದನ್ನು ಕೆಲವೊಂದು ಸ್ವಲ್ಪ ನೋಡ್ಕೊಳ್ಳಿ. ಒಡಿಶಾ ನಿಮಗೆ ಒಂದು 80% ಆಗಬಹುದೇನೋ. ಬಟ್ ರೀಸೆಂಟಾಗಿ ನೀವು 2-3 ವರ್ಷಗಳಿಂದ ನೀವು ಡಾಟಾನ ತೊಗೊಂಡ್ರೆ DRDO ಆಲ್ಮೋಸ್ಟ್ ಅದರ ಬೇರೆ ಬೇರೆ ಲಾಂಚ್ ಮಾಡೋದಾಗಿರಲಿ ಆ್ಯಂಡ್ ದೆನ್ ಅದನ್ನು ಟೆಸ್ಟ್ ಮಾಡೋದಾಗಿರಲಿ ಈ ಒಡಿಶಾದಲ್ಲಿ ಕಡಿಮೆ ಮಾಡ್ತಾ ಇದೆ. ಸೊ ಈ ಒಂದು ಚಂಡೀಗಢದಲ್ಲಾಗಿರಲಿ, ಲಡಾಖಲ್ಲಾಗಿರಲಿ ಆ್ಯಂಡ್ ನೆಕ್ಸ್ಟ್ ಈವನ್ ತಮಿಳ್ನಾಡಲ್ಲಾಗಿರಲಿ ಈ ರೀತಿ ವೇರಿಯಸ್ ಪಾಯಿಂಟ್ಗಳಲ್ಲಿ ಟೆಸ್ಟ್ ಮಾಡ್ತಾ ಇದೆ. ಅವ್ರದ್ದು ಮೇ ಬಿ ಲಾಜಿಕ್ ಏನಿದೆ ಗೊತ್ತಿಲ್ಲ. ಬಟ್ ರೀಸೆಂಟಾಗಿ ಬಹಳ ಕಡಿಮೆ ಆಗ್ತಿದ್ದಾವೆ. ಓಕೆ, ಅದು ಏನಾದರೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿತ್ತು, ಏನಾದರೂ ಈ ರೀತಿ ಕ್ಷಿಪಣಿಗಳಾಗಿತ್ತು ಅಂತಂದರೆ ಮಾತ್ರ ಅಲ್ಲಿ ಈ ಚಾಂಡೀಪುರದಲ್ಲಿ ಸ್ಪೆಷಲಿ ಇನ್ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನಡೀತಾ ಇದೆ. ಸೊ ಅದನ್ನು ಹೊರತಾಗಿ ರಿಮೈನಿಂಗ್ ಎಲ್ಲವೂ ಸಹ ದೂರ ಪ್ರದೇಶಗಳಲ್ಲಿ ಅವರು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಮೇ ಬಿ ಒಂದು ಸ್ಟ್ರಾಟಜಿ ಇರ್ಬೋದು ಅವ್ರದ್ದು ಸಹ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಕಳೆದು ಹೋದ ಜನರನ್ನು ಅವರ ಕುಟುಂಬಗಳೊಂದಿಗೆ ಪುನರ್ ಮಿಲನಗೊಳಿಸಲು ಸುದ್ದಿಯಲ್ಲಿದ್ದ ಆಪರೇಷನ್ ಮಿಲಾಪ್. ಓಕೆ, ಮಿಲಾಪ್ ಅನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದಾನೆ. ಯಾರು ಇದನ್ನು ಪ್ರಾರಂಭ ಮಾಡಿರಬಹುದು ಅಂತ? ಯಾರು ಪ್ರಾರಂಭ ಮಾಡಿರ್ಬೋದು ಇದನ್ನು?
ಹೇಳ್ಬೋದಾ? ಯಾರು ಯಾರು ಅಂದರೆ ದ್ಯಾಟ್ ಈಸ್ ಆಪ್ಷನ್ ಡಿ, ಗುಜರಾತ್ ಪೊಲೀಸ್ ಅಂತ ಹೇಳ್ತೀವಿ. ಹೆಸರನ್ನ ಯಾರು ಒಂದು ಗುಜರಾತ್ ಪೊಲೀಸರು ಇದನ್ನು ಆರಂಭ ಮಾಡಿದ್ದಾರೆ. ಯಾವುದು ಈ ಒಂದು ಆಪರೇಷನ್ ಮಿಲಾಪ್ ಅದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದಿನೇಶ್ ತ್ರಿವೇದಿ ಅವರನ್ನು ಯಾವ ದೇಶಕ್ಕೆ ಭಾರತೀಯ ಹೈ ಕಮಿಷನರ್ ಆಗಿ ಅಧಿಕೃತವಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದೇನೆ. ಯಾರು? ದಿನೇಶ್ ತ್ರಿವೇದಿ. ದಿನೇಶ್ ತ್ರಿಪಾಠಿ ಅಲ್ಲ, ಓಕೆ, ದಿನೇಶ್ ತ್ರಿವೇದಿ. ಓಕೆ, ದಿನೇಶ್ ಕುಮಾರು ಅಲ್ಲ, ನಮ್ಮ RCBಯ ಬ್ಯಾಟಿಂಗ್ ಕೋಚ್. ಸೊ ಇವರು ದಿನೇಶ್ ತ್ರಿವೇದಿ ಅವರಾಗಿದ್ದಾರೆ, IPS. ಓಕೆ, ಸೊ ಅವರನ್ನು ಯಾವ ದೇಶಕ್ಕೆ ಭಾರತೀಯ ಹೈ ಕಮಿಷನರ್ ಆಗಿ ಅಧಿಕೃತವಾಗಿ ನೇಮಿಸಲಾಗಿದೆ ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಬಾಂಗ್ಲಾದೇಶ ಅಂತ ಹೇಳ್ತೀವಿ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿ. ಸೊ ಇವನು ದಿನೇಶ್ ತ್ರಿವೇದಿ ಅವರು ಆ ದೇಶದ ಒಂದು ಹೈ ಕಮಿಷನರ್ ಆಗಿ ಅಧಿಕೃತವಾಗಿ ನೇಮಕ ಆಗಿದ್ದಾರೆ. ಸರಿನಾ? ಸೊ ಇದು ಲಾಸ್ಟ್ ಒಂದು 3 ಮಂತ್ ಬ್ಯಾಕ್ಸ್ ಇದು ನ್ಯೂಸಲ್ಲಿತ್ತು. ಆ್ಯಂಡ್ ದೆನ್ ಕರೆಂಟ್ಲಿ ಟುಡೇ ಮೀನ್ಸ್ ಇವತ್ತು ಎಷ್ಟು, ಜೂನ್ 16 ಅಲ್ವಾ? ಸೊ ಈ ಒಂದು ಜೂನ್ 16ಗೂ ಸಹ ಇದು ಮತ್ತೆ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇದೆ. ಇದು ಕಳೆದ 3 ತಿಂಗಳ ಹಿಂದೆ ಇತ್ತಿದು. ಓಕೆ, ಆ್ಯಂಡ್ ದೆನ್ ಮತ್ತೆ ಇವಾಗ ನ್ಯೂಸಲ್ಲಿ ಬಂದಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಯಾಕಂದರೆ ಅವಾಗ ಘೋಷಣೆ ಅವಾಗ ಅದು ಏನಂತಂದರೆ ಜಸ್ಟ್ ಪ್ರಸ್ತಾಪ ಮಾಡಿರ್ಬೋದು ಅಂತ ಇವಾಗ ಅಧಿಕೃತವಾಗಿ ಅವರು ಹೋಗಿದ್ದಾರೆ. ಓಕೆ, ಸೊ ಆ ರೀತಿ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವಯೋವೃದ್ಧ ದುರುಪಯೋಗ ಜಾಗೃತಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ ಇದನ್ನು? ಯಾವ ದಿನ ಇರಬಹುದು ಸರ್? ಟುಡೇ ಇರ್ಬೋದು, ಎಸ್ಟರ್ಡೇ ಇರ್ಬೋದು, ಇಲ್ಲಾಂದರೆ ಡೇ ಬಿಫೋರ್ ಎಸ್ಟರ್ಡೇ ಇರ್ಬೋದು ಅಂತ. ಸೊ ಯಾವ ದಿನ ಆಗಿರ್ಬೋದು ಹೇಳ್ಬೋದಾ? ಯಾವ ದಿನ ಅಂದರೆ ಸರ್ ದ್ಯಾಟ್ ಈಸ್ ಎಸ್ಟರ್ಡೇ ಮೀನ್ಸ್ 15 ಜೂನ್ ಅಂತ ಹೇಳ್ತೀವಿ. ಈ ಒಂದು 15 ಜೂನ್ಗೆ ವಿಶ್ವ ವಯೋವೃದ್ಧ ದುರುಪಯೋಗ ಜಾಗೃತಿ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ ಭಾರತಕ್ಕೆ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಶಾಂತಿ ಎಲ್ಲಿದೆ ಸರ್? ಶಾಂತಿ. ಓಕೆ, ಸೊ ಹಾಗಾದರೆ ನಾವು ಇಲ್ಲಿ ಇರಬೇಕು, ಕಡಿಮೆನೇ ಇರಬೇಕು ರ್ಯಾಂಕಲ್ಲಿ. ಸೊ 57ನೇ ರ್ಯಾಂಕ್, 95, 127 ಅಂತ ಕೊಟ್ಟಿದ್ದಾನೆ. ಸೊ ಇದು ಈ ಮೂರಲ್ಲಿ ಯಾವುದಾಗುತ್ತೆ ನಿಮಗೆ? ಯಾವುದಂದರೆ 127ನೇ ರ್ಯಾಂಕಲ್ಲಿ ಇದ್ದೀವಿ. ಸಂತೋಷ ವರದಿಯಲ್ಲಿ ಎಷ್ಟನೇ ರ್ಯಾಂಕಲ್ಲಿದ್ದೀವಿ? 116ನೇ ರ್ಯಾಂಕಲ್ಲಿದ್ದೀವಿ. ಭ್ರಷ್ಟಾಚಾರದಲ್ಲಿ ಎಷ್ಟನೇದಲ್ಲಿದ್ದೀವಿ ಸರ್? 91ನೇದಲ್ಲಿದ್ದೀವಿ. ಆ್ಯಂಡ್ ನೀವೊಂದು ಫ್ರೀಡಮ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಎಷ್ಟನೇದಲ್ಲಿದ್ದೀವಿ? 157ನೇದಲ್ಲಿದ್ದೀವಿ. ಈ ಒಂದು HDL ಎಷ್ಟನೇದಲ್ಲಿದ್ದೀವಿ? 130ನೇದಲ್ಲಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯಾವುದಂತ ಹೇಳ್ತೀವಿ, ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಎಷ್ಟು ಅಂತ ಕೇಳ್ತಾನೆ? 131ನೇದರಲ್ಲಿದ್ದೀವಿ ಅಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸಿಪ್ರಿಯಲ್ಲಿ ಎಷ್ಟನೇದಲ್ಲಿದ್ದೀವಿ? 4ನೇದಲ್ಲಿದ್ದೀವಿ. ಓಕೆ, ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನೇವಾ ರಾಷ್ಟ್ರೀಯ ಈ ವಿಧಾನ ಅಪ್ಲಿಕೇಶನನ್ನು ಅಳವಡಿಸಿಕೊಂಡೆ ಪಶ್ಚಿಮ ಬಂಗಾಳವು ಯಾವ ಸಂಖ್ಯೆಯ ವಿಧಾನಸಭೆಯಾಗಿದೆ ಅಂತ ಕೇಳಿದ್ದಾನೆ. ಯಾವ ಸಂಖ್ಯೆಯ ಒಂದು ವಿಧಾನಸಭೆ ಆಗಿರ್ಬೋದು ಇದು ಅಂತ ಹೇಳ್ಬೋದಾ? ನೇವಾವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಸೊ ಇದು 33ನೇ ಒಂದು ವಿಧಾನಸಭೆ ಆಗಿದೆ. 33ನೇ ವಿಧಾನಸಭೆ ಆಗಿದೆ ಸರ್. 33 ವಿಧಾನಸಭೆಗಳಿದ್ದಾವೆ, 28 ರಾಜ್ಯಗಳಲ್ಲಿದ್ದಾವಲ್ಲ, ಹೌದಾ? ಬಟ್ ಒಂದು ಬಾರಿ ಆದರೂ ಈ ವಿಧಾನಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳೇನಿದಾವಲ್ಲ ಅವುಗಳಲ್ಲಿ ಎಲ್ಲ ಸಹ ಕನ್ಸಿಡರ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಮೊದಲು 29 ರಾಜ್ಯಗಳಿದ್ದಾವೆ, 28 ರಾಜ್ಯಗಳಾಗಿದ್ದಾವೆ. ಸೊ ಲೈಕ್ ದಟ್ ಅದೆಲ್ಲ ಸಹ ಕನ್ಸಿಡರೇಷನ್ ತೊಗೊಂಡು ಇವಾಗ ಕೊಟ್ಟಿರ್ತಾರೆ. ಓಕೆ, ಸೊ ಇದು ಎಷ್ಟನೇದು ಅಂದರೆ 33ನೇದಾಗಿದೆ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ನೇವಾ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ರುದ್ರ ಗೌರವ ಶ್ರೇಷ್ಠ ಅವರನ್ನು ಇತ್ತೀಚೆಗೆ ಯಾವ ದೇಶಕ್ಕೆ ಭಾರತೀಯ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ನ? ರುದ್ರ ಗೌರವ್ ಶ್ರೇಷ್ಠ ಅವರನ್ನು. ಯಾರು? ಈ ಒಂದು ರುದ್ರ ಗೌರವ್ ಶ್ರೇಷ್ಠ ಅಂತ ಹೇಳ್ತೀವಿ. ಸೊ ಯಾವ ದೇಶಕ್ಕೆ ಇವರು ನೇಮಕ ಮಾಡಲಾಗಿದೆ ಅಂತ? ದ್ಯಾಟ್ ಈಸ್ ಒಂದು ಟರ್ಕಿ ಅಂತ ಹೇಳ್ತೀವಿ. ಯಾವುದೇ ಒಂದು ಟರ್ಕಿ ದೇಶ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ, ಇಂಡಿಯಾಗೆ ಅಪೋಸ್ ಮಾಡ್ತಾರೆ ಅಲ್ವಾ? ಸೊ ಅದೇ ದೇಶ ನೋಡಿ, ಇದು ಯಾವುದೋ ಒಂದು ಟರ್ಕಿ ಅಂತ ಹೇಳ್ತೀವಿ. ಸೊ ಒಂದು ರುದ್ರ ಗೌರವ ಶ್ರೇಷ್ಠ ಅವರನ್ನು ಈ ದೇಶಕ್ಕೆ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಏನೇ ನಮ್ಮ ವಿರುದ್ಧ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಅಂತ. ಓಕೆ, ಯಾರನ್ನ? ಈ ಒಂದು ರುದ್ರ ಗೌರವ್ ಶ್ರೇಷ್ಠ ಅವರನ್ನು ಎಲ್ಲಿ? ಒಂದು ಟರ್ಕಿಯಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು 2026-27ನೇ ಹಣಕಾಸು ವರ್ಷಕ್ಕೆ ವಿಶ್ವ ಬ್ಯಾಂಕ್ ಭಾರತದ GDP ಬೆಳವಣಿಗೆಯ ಪ್ರಕ್ಷೇಪಣೆ ಎಷ್ಟು ಅಂತ ಕೇಳಿದಾನೆ. ಯಾರು? ಒಂದು ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು ಯಾರಿದ್ದಾರೆ ಸರ್? ಅಜಯ್ ಭಂಗಾ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಭಾರತದ ಒಂದು GDP ಬೆಳವಣಿಗೆ ಇಷ್ಟಿರುತ್ತೆ ಅಂತ ಹೇಳಿದ್ದಾರೆ. ಯಾವ ವರ್ಷಕ್ಕೆ? 2026-27 ಒಂದು ಫೈನಾನ್ಷಿಯಲ್ ಇಯರ್ಗೆ. ಸೊ ಎಷ್ಟಿರುತ್ತೆ ಅಂತ ಅವ್ರು ಹೇಳಿರಬಹುದು ಅಂತ. ಎಷ್ಟಿರುತ್ತೆ ಅಂತ ಅವ್ರು ಹೇಳಿರ್ಬೋದು? ದ್ಯಾಟ್ ಈಸ್ ಈ ಒಂದು 6.6% ಇರುತ್ತೆ ಅಂತ ಹೇಳಿದ್ದಾರೆ. ಹೆಸರನ್ನ ಎಷ್ಟು ಅಂತ ಹೇಳಿದ್ದಾರೆ? 6 ಅಂತ ಹೇಳಿದ್ದಾರೆ. 6.6% ಅಂತ ಹೇಳಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ 13ನೇ ಬ್ರಿಕ್ಸ್ ನಗರೀಕರಣ ವೇದಿಕೆಯನ್ನು ಎಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದಾನೆ. ನಗರೀಕರಣ ವೇದಿಕೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗ್ತಾ ಇರಬಹುದು? ಇದನ್ನು ಹೇಳ್ಬೋದಾ? ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೇವೆ. ಎಲ್ಲಿ? ನನ್ನದರ್ಧ ನೀವೊಂದು ನವದೆಹಲಿ. ಸೊ ಒಂದು ಕ್ವಶನ್ ನಿಮಗೆ ಏನು ಅಂತಂದರೆ, ಈ ಬ್ರಿಕ್ಸ್ನಲ್ಲಿ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ. ಓಕೆ, ಸೊ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ? ಸೊ ನಿಮಗೆ ಆಪ್ಷನ್ ಏನು ಅಂತಂದರೆ, ಆಪ್ಷನ್ ಎ 10, ಆಪ್ಷನ್ ಬಿ 11. ಆ್ಯಂಡ್ ನಾನು ಆಪ್ಷನ್ ಸಿ ನಿಮಗೆ ಬೇಕಾದವ್ರಿಗೆ ತಗೊಳ್ಳಿ, ಅವರಿಗೆ 5 ಮಾತ್ರ. ಓಕೆ, ಸೊ ಅದ್ರಲ್ಲಿ ನೀವು ಕಾಮೆಂಟ್ ಮಾಡಿ ಆನ್ಸರ್ನ ಹೇಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಸ್ವಾಲ್ ರಾಣಾ ಅವರು 49ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದರು ಅಂತ ಕೇಳ್ತಾನೆ. ಈ ಒಂದು ಜಸ್ವಾಲ್ ರಾಣಾ ಅವರು ಏನಿದ್ರಲ್ಲ, ಇವರು ಒಲಿಂಪಿಯನ್ಸ್ ಆಗಿದ್ದರು. ಸೊ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ರು ಅಂದರೆ ದ್ಯಾಟ್ ಈಸ್ ಒಂದು ಶೂಟಿಂಗ್ಗೆ.
ಸಂಬಂಧಪಟ್ಟಿದ್ರು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಗೊತ್ತಿರಬಹುದು ಈ ಮನು ಭಾಕರ್ ಅವರ ಕೋಚ್ ಸಹ ಆಗಿದ್ರು ಇವರು ಕೆಲವು ದಿನಗಳ ಕಾಲ. ಓಕೆ, ಯಾರು ಅಂದರೆ ಒಂದು ಜಸ್ಪಾಲ್ ರಾಣಾ ಅಂತ ಹೇಳ್ತೀವಿ, ಜಸ್ಪಾಲ್ ರಾಣಾ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೇನ್ ವಿಲಿಯಮ್ಸನ್ ಅವರು ರೀಸೆಂಟಾಗಿ ನಿವೃತ್ತಿಯಾಗಿದ್ದಾರೆ. ಸೊ ಇವರು ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಆಟಗಾರರಾಗಿದ್ದರು. ಆ್ಯಂಡ್ ನೆಕ್ಸ್ಟ್ ಇವರು ಕ್ರಿಕೆಟ್ನ ಆಟಗಾರ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ನ 11ನೇ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಮುಂಬೈ, ನವದೆಹಲಿ, ಕೋಲ್ಕತ್ತಾ ಮತ್ತು ಚೆನ್ನೈ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಏನಿದೆ ಈ ಕ್ವಶನ್, ಈ ರೀತಿಯ ಕ್ವಶನ್ಗಳೇನಿದಾವಲ್ವಾ ಸ್ವಲ್ಪ ಟಫ್ ಲೆವೆಲ್ ಕ್ವಶನ್ಗಳಂತ ಅನ್ನಿಸ್ತವೆ. ಬಟ್ ಇದನ್ನು ಕೆಲವೊಂದು ಸರಿ ಮಾತ್ರ ಕೇಳ್ತಾನೆ, ಬಟ್ ಕೇಳಿರೋ ಕ್ವಶನ್ ಅದು ಹೇಗೆ ಅಂದರೆ ಟ್ಯಾಕಲ್ ಆಗಲ್ಲ. ಈ ರೀತಿ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಏನು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ನ 11ನೇ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ, ಎಲ್ಲಿ ಆಯೋಜನೆ ಮಾಡಲಾಗಿರ್ಬೋದು. 99% ನಿಮಗೆ ಆನ್ಸರ್ ಏನಾಗಿರುತ್ತೆ ಅಂತಂದರೆ ಈ ರೀತಿಯ ಕ್ವಶನ್ಗಳು ಗವರ್ನಿಂಗ್ ಆಗಿರಲಿ, ವಾಟ್ ಎವರ್ ವಗೇರೆ ಆಗಿರಲಿ, ದ ಗೌರ್ಮೆಂಟ್ ರಿಲೇಟೆಡ್, ಸೊ ಅದು ನವದೆಹಲಿನೇ ಆಗಿರುತ್ತೆ. ಬಟ್ ಸಮ್ ಟೈಮ್ ಮಿಸ್ ಆಗುತ್ತೆ ಆ್ಯಂಡ್ ದೆನ್ ಮಿಸ್ ಕ್ಯಾಲ್ಕುಲೇಷನ್ ಆಗಿಬಿಡುತ್ತೆ. ಸೊ ಇಲ್ಲಿ ಬೇರೆ ಆಗಿರುತ್ತೆ. ಬಟ್ ಇಲ್ಲಿ ಆನ್ಸರ್ ನಿಮಗೆ ನವದೆಹಲಿ. ಬಟ್ ಈ ರೀತಿ ಕ್ವಶನ್ಗಳನ್ನು ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ ಅಂತ, ಅಂದರೆ ಈ ರೀತಿ ಬಂದಿರ್ತದಲ್ಲ ಕ್ಲಾಸಲ್ಲಿ ಮಾಡೋದಲ್ಲಿ, ಇಲ್ಲಾಂದರೆ ನಿಮಗೆ ಸಮ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಸೊ ಅಲ್ಲಿ ಸ್ವಲ್ಪ ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಆ್ಯಕ್ಚುಲಿ ಹೇಗೆ ಅಂದರೆ ಇಂಪಾರ್ಟೆನ್ಸೇ ಕೊಡಲ್ಲ. ಇದು ಕೇಳಿಲ್ಲ, ಬುಕರ್ ಅವಾರ್ಡ್, ಓಕೆ, ಈಸಿ ಆಗೋದು, ನೆನ್ಪುಳಿತದೆ. ಬಟ್ ಇದು ನಿಮಗೆ ನೆನ್ಪುಳಿಲ್ಲ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಇತ್ತೀಚೆಗೆ ನಮ್ಮ ದೇಶ ಎಷ್ಟು ಬೆಳೀತಾ ಇದೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಸಹ ನೀವು ನೋಡಿರ್ಬೋದು. ಆ್ಯಂಡ್ ದೆನ್ ಸಮ್ ಮೀಮ್ಸ್ಗಳಲ್ಲಿ ನೋಡಿರ್ತೀರ. ಈ BPSCಯಲ್ಲಿ ಯಾವುದು, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಲ್ಲಿ, ಬಿಹಾರ್ ಅಂದರೆ ಸ್ವಲ್ಪ ನಿಮಗೆ ಫೇಮಸ್ ಅನ್ನಿಸ್ಬೋದು. ಏನು, ಈ BPSCಯಲ್ಲಿ 2 ಕ್ವಶನ್ ಕೇಳಿದ್ದಾನೆ ರಿಲೇಟೆಡ್. ಏನು, ಈ ಪ್ರಧಾನಿ ನರೇಂದ್ರ ಮೋದಿಯ ಟ್ವಿಟರ್ ರಿಲೇಟೆಡ್, ಆ್ಯಂಡ್ ದೆನ್ ಇನ್ನೊಂದು ಒಂದು ಸಭೆಯ ರಿಲೇಟೆಡ್, ಸಭೆಯಲ್ಲ ಆ್ಯಕ್ಚುಲಿ ಅದೊಂದು ಫಂಕ್ಷನ್ ಅಂತ ಹೇಳ್ಬೋದು. ಆ ಫಂಕ್ಷನ್ ರಿಲೇಟೆಡ್ ಹೇಗೆ ಕೇಳಿದ್ದಾನೆ ಅಂತಂದರೆ, ಈ ಟ್ವಿಟರ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾನೆ. ಸಮ್ ಲೈನ್ ಕೊಟ್ಟಿದ್ದಾನೆ, 1-2 ಕೊಟೇಶನ್ ಲೈನ್ ಕೊಟ್ಟಿದ್ದಾನೆ. ಸೊ ಕೊಟ್ಟು ಏನು ಅಂತಂದರೆ, ಈ ಒಂದು ಕೊಟೇಶನ್ನ ಹೇಳಿರ್ತಕ್ಕಂಥ ಅಥವಾ ಈ ಒಂದು ಟ್ವೀಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಸೊ ಮೀನ್ಸ್ ಇವಾಗ ಓದೋದು ಬಿಟ್ಟು ಏನು ಮಾಡಬೇಕು ಅಂದರೆ ಟ್ವಿಟರ್ ನೋಡ್ತಾ ಕೊಡಬೇಕು ಅಂದಾಗಾಯಿತು, ಫಸ್ಟ್ ಪಾಯಿಂಟ್. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ ಏನು ಅಂತಂದರೆ, ಓಕೆ ಟ್ವಿಟರ್ದು ಕೇಳ್ದೆ, ಮೇ ಬಿ ಸಮ್ ಜಾಸ್ತಿ ನ್ಯೂಸಲ್ಲಿ ಇರ್ಬೋದು, ಸೊ ಅದು ಕೇಳಿರ್ಬೋದು ಅಂತ. ಬಟ್ ನ್ಯೂಸಲ್ಲಿ ಇರಲಿಲ್ಲ, ತೆಗೆದುಹಾಕ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಒಂದು ಫಂಕ್ಷನಲ್ಲಿ ಸಮ್ ಇವಾಗ ಮಾತು ಹೇಳ್ತಾ ಸಮ್ ನಡುವೆ ಒಂದು ಮಾತು ಹೇಳಿರ್ತಾರಲ್ವ. ಸೊ ಆ ಒಂದು ಕೋಟ್ನ ನಿಮ್ಗೆ ಹೇಳಿದ್ದಾನೆ. ಓಕೆ, ಸೊ ಅದನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದಾರೆ ಈ ಒಂದು ಫಂಕ್ಷನಲ್ಲಿ ಅಂತ ಕೇಳಿದ್ದಾನೆ. ಲೈಕ್ ಓಕೆ, ಸೊ ಮೀನ್ಸ್ ಇವಾಗ ನೀವು ಇನ್ನು ಮುಂದೆ ಸಪ್ರೇಟಾಗಿ ಒಂದು ಬುಕ್ ಮಾಡಬೇಕು. ಎದಕ್ಕೆ? ಸೊ ಈ ಪ್ರಧಾನಿ ಮೋದಿ ಎಲ್ಲೆಲ್ಲಿ ಹೋದರು, ಏನೇನು ಮಾಡಿದ್ರು ಅನ್ನೋದು ನೆನ್ಪಿಟ್ಕೊಳ್ಳೋದಲ್ಲ. ಯಾವ ದೇಶದಲ್ಲಿ ಅವ್ರಿಗೆ ಅವಾರ್ಡ್ ಕೊಟ್ಟರು ಅಂತಲ್ಲ. ಮನ್ ಕಿ ಬಾತ್ನಲ್ಲಿ ಏನು ಹೇಳಿದರು, ಯಾವ ಫಂಕ್ಷನಲ್ಲಿ ಭಾಯಿ ಅವ್ರ ಬಹನೋ ಏನು ಹೇಳಿದರು, ಆ್ಯಂಡ್ ದೆನ್ ಟ್ವಿಟರ್ನಲ್ಲಿ ಏನು ಪೋಸ್ಟ್ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡಿದರು, ಟ್ವಿಟರಲ್ಲಿ ಯಾರಿಗೆ ಇವರು ಕೌಂಟ್ರ್ ಕೊಟ್ಟರು, ಈ ರೀತಿದು ಆಗುತ್ತಾ? ಆಗೋದೇ ಇಲ್ಲ. ಬಟ್ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ. ಬಟ್ ವಿ ಆರ್ ಎಜುಕೇಟೆಡ್ ಪೀಪಲ್ ಸರ್, ಸೊ ದ್ಯಾಟ್ಸ್ ವೈ ವಿ ಅಗೇನ್ ವೋಟ್ ಫಾರ್ ದ್ಯಾಟ್ ಪಾರ್ಟಿ ಅಷ್ಟೇ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಬ್ಯಾಂಕ್ ಮತ್ತು S&P ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅವರ 2025 ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಾರ ಭಾರತ ಅತ್ಯುತ್ತಮ ಕಂಟೈನರ್ ಬಂದರು ಯಾವುದು ಅಂತ ಕೇಳಿದ್ದಾನೆ. ಯಾವುದೇ ಒಂದು CPPIನ ಒಂದು ವರದಿಯ ಪ್ರಕಾರ. ಓಕೆ, ಸೊ ಈ ಒಂದು ಇಂಡೆಕ್ಸ್ನ ಪ್ರಕಾರ. ಸೊ ಯಾವ ಒಂದು ಪೋರ್ಟ್ ಆಗಿರ್ಬೋದು ಇದು ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಜವಾಹರ್ಲಾಲ್ ನೆಹರು ಬಂದರು ಅಂತ ಹೇಳ್ತೀವಿ. ಯಾವುದೇ ಒಂದು ಜವಾಹರ್ಲಾಲ್ ನೆಹರು ಬಂದರು. ಈ ಒಂದು ವಿಶ್ವ ಬ್ಯಾಂಕ್ ಮತ್ತು S&P ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ 2025 ಪ್ರಕಾರ ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಾರ ಈ ಒಂದು ಭಾರತ ಅತ್ಯುತ್ತಮ ಕಂಟೈನರ್ ಬಂದರು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ಇನ್ನು ನಿಮ್ಮ SSCಯಲ್ಲಿ ಹಾಗೆ RRBಯಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದೂ ಮಹಾಸಾಗರದಲ್ಲಿ ವಿಶ್ವದ ಅತಿ ದೊಡ್ಡ ತಿಮಿಂಗಲ ಸ್ಮಶಾನವನ್ನು ಕಂಡುಹಿಡಿದ ವಿಜ್ಞಾನಿಗಳು ಯಾವ ದೇಶದವರು ಅಂತ ಕೇಳಿದಾನೆ. ತಿಮಿಂಗಲ ಒಂದು ಸ್ಮಶಾನವನ್ನು ಕಂಡುಹಿಡಿದಾರಂತೆ. ಸೊ ಯಾವ ದೇಶದವರು ಇವರು ಆಗಿದ್ದಾರೆ ಅಂತ. ಯಾವ ದೇಶದವರು? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಚೀನಾದವರೇ ಆಗಿರ್ತಾರೆ ಅವರು. ಓಕೆ, ಯಾರಂತ ಹೇಳ್ತೀವಿ? ಒಂದು ಚೀನಾದವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಪರಿಶೋಧನೆ ಮತ್ತು ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರವು ಅಸ್ಸಾಂ ಮತ್ತು ಯಾವ ರಾಜ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಸೊ ಯಾವ ರಾಜ್ಯದೊಂದಿಗೆ ಇದು ಒಪ್ಪಂದ ಮಾಡಿಕೊಂಡಿದೆ? ಯಾವುದು? ಈ ಒಂದು ಅಸ್ಸಾಂ ಸರ್ಕಾರ. ಈ ಒಂದು ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಪರಿಶೋಧನೆಗಾಗಿ ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರವು ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರ ಅಸ್ಸಾಂ ಮತ್ತು ಯಾವ ರಾಜ್ಯದೊಂದಿಗೆ? ಓಕೆ, ಅಸ್ಸಾಂ ಜೊತೆ ಇನ್ನೊಂದು ರಾಜ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಸೊ ಹಾಗಾದರೆ ಯಾವ್ಯಾವ ರಾಜ್ಯಗಳು ಅಂತ? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಅಸ್ಸಾಂ ಮತ್ತು ನಾಗಾಲ್ಯಾಂಡ್, ಉತ್ತರ ಪ್ರದೇಶ, ನಾಗಾಲ್ಯಾಂಡ್, ಆಂಧ್ರ ಪ್ರದೇಶ ಮತ್ತು ಮಣಿಪುರ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದಾಗುತ್ತೆ? ಆಪ್ಷನ್ ಬಿ ನಾಗಾಲ್ಯಾಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ದಾಲ್ಚಿನಿಯ ವಾಣಿಜ್ಯ ಕೃಷಿಯನ್ನು ಉತ್ತೇಜಿಸಲು 2 ದಿನಗಳ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿರ್ಬೋದು ಅಂತ? ಎಲ್ಲಿ ಸರ್? ದ್ಯಾಟ್ ಈಸ್ ಇನ್ ಒಂದು ಉತ್ತರಾಖಂಡ್ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಉತ್ತರಾಖಂಡದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ರಕ್ತದಾನಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಅಂತ ನೀವು ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು
ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಹೇಳ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹೇಳ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಕೇಳಿರ್ತಕ್ಕಂಥ ಕಳೆದ 6 ತಿಂಗಳಲ್ಲ, ಕಳೆದ ಒಂದು ವರ್ಷದ ಟಾಪ್ 200 ಕ್ವಶನ್ಸ್ಗಳನ್ನು, 200 ಅಲ್ಲ ಆ್ಯಕ್ಚುಲಿ 250 ಕ್ವಶನ್ಸ್ಗಳನ್ನು PPTಯನ್ನು ರೆಡಿ ಮಾಡಲಾಗಿದೆ ಇವಾಗ. ಓಕೆ, ಸೊ ಅದನ್ನು ಇವತ್ತು ಅಥವಾ ನಾಳೆ ನಿಮಗೆ ಅಪ್ಲೋಡ್ ಆಗುತ್ತೆ. ಪ್ರಾಮಿಸ್, ಇವತ್ತು ಅಥವಾ ನಾಳೆನೇ ನಿಮಗೆ ಅಪ್ಲೋಡ್ ಮಾಡಲಾಗ್ತದೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅದರಲ್ಲಿ ಏನು ಅಂದರೆ ನಿಮಗೆ ಲಾಸ್ಟ್ ಜೂನಿಂದ ಈ ಜೂನ್ವರೆಗೆ ಆಗಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಒಳಗೊಂಡಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನಾದರೂ ಬೇಕು ಅಂತಂದರೆ ಲೈಕ್ ಲಾಸ್ಟ್ 6 ಮಂತಿಂದು, ಸೊ ಆ ಒಂದು ಕರೆಂಟ್ ಅಫೇರ್ಸನ್ನು ಬೇಕಾದರೆ ಮಾಡಿಕೊಡುವ. ಅಂದರೆ ಲಾಸ್ಟ್ 6 ಮಂತು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿರ್ತಾನಲ್ವ, ಸೊ ಆ ಒಂದು ಕ್ವಶನ್ಗಳನ್ನು ಸಹ ಸ್ವಲ್ಪ ನೋಡ್ಕೊಳ್ತಿದ್ದೀವಿ. ಸೊ ಅದನ್ನು ಸಹ ನಿಮಗೆ ಏನಾದರೂ ಇದು ಮುಗಿದ ನಂತರ ಬೇಕು ಅಂತಂದರೆ ಆ 350 ಅಥವಾ ಒಂದು 400 ಕ್ವಶನ್ಸ್ಗಳು, ಓಕೆ, ಲಾಸ್ಟ್ 6 ಮಂತಿನ 400 ಕ್ವಶನ್ಸ್ಗಳನ್ನು ನಿಮಗೆ ಒಂದು ಸೀರೀಸಲ್ಲಿ ಮಾಡಿಕೊಡಲಾಗುವುದು. ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.